ನಮ್ಮ ಜೊತೆಗೆ ಮಾತನಾಡಲಿಕ್ಕೆ ವಾಗ್ಮಿ ಚಿಂತಕ ಚಕ್ರವರ್ತಿ ಸೂಲಿಬೆಲೆ ಇದ್ದಾರೆ. ಅವ್ರನ್ನ ಮಾತನಾಡಿಸೋಣ. ಸರ್ ನಮಸ್ತೆ. ಒಂದ್ ರೀತಿ ನಾಗಮಂಗಲದಲ್ಲಿರುವಂತಹ ಈ ಘಟನೆ ನೋಡ್ತಾ ಇದ್ರೆ ಹನುಮ ಜಯಂತಿ ಮಾಡಬೇಕು, ಹನುಮ ಧ್ವಜ ಹಾರಿಸಬೇಕು, ಗಣೇಶೋತ್ಸವ ಮಾಡಬೇಕು, ಗಣೇಶ ಮೆರವಣಿಗೆ ಹೋಗ್ಬೇಕು, ಎಲ್ಲದಕ್ಕೂ ಪರ್ಮಿಷನ್ ನ ಸರ್ಕಾರದಿಂದ ಪಡಿಬೇಕಾ ಅಥವಾ ಇವರುಗಳಿಂದ ಪಡಿಬೇಕಾ ಅಂತ ಅನಿಸ್ತಿದೆ. ಮೇಡಮ್, ಫಸ್ಟ್ ಆಫ್ ಆಲ್ ಸರ್ಕಾರದಿಂದ ಪರ್ಮಿಷನ್ ತೆಗೆದುಕೊಳ್ಬೇಕು ಅನ್ನೋದು ಒಂದು ದೊಡ್ಡ ಪ್ರಾಬ್ಲಮ್. ಅಂದ್ರೆ ಈಗ ನಮ್ಮ ರೆಗ್ಯುಲರ್ ಹಬ್ಬಗಳು, ಈ ಹಬ್ಬಗಳನ್ನ ನೀವು ಜನಪದದ ವಿಚಾರವಾಗಿ ಇಷ್ಟೆಲ್ಲ ಮಾತನಾಡ್ತೀರಾ ಅಂದ್ರೆ ಈ ಹಬ್ಬಗಳು ಯಾರೋ ಒಂದು ವರ್ಗ ಒಂದು 4 ಜನ ಸೇರ್ಕೊಂಡು ಸೃಷ್ಟಿ ಮಾಡಿರೋದಲ್ವಾ? ಅಲ್ಲ, ಇದು ಭಾರತೀಯ ಪರಂಪರೆಯೊಂದಿಗೆ ಬಂದಿರುವಂತದ್ದು. ಇದನ್ನ ನಾವು ಆಚರಣೆ ಮಾಡ್ತೀವಿ ಪ್ರತಿ ವರ್ಷ. ಈ ಹಬ್ಬವನ್ನ ಮಾಡ್ಬೇಕಾದಾಗ ಗಣೇಶನ ಪ್ರತಿಷ್ಠಾಪನೆ ಮಾಡ್ತೀವಿ, ಅಲ್ಲೊಂದು ಪೆಂಡಾಲ್ ಹಾಕೋತೀವಿ. ಸಹಜವಾಗಿರುವಂತ ಒಂದೆರಡು ಪರ್ಮಿಷನ್ ಬೇಕು ಅಲ್ಲಿರುವಂತ ಆ ಪೆಂಡಾಲ್ ಅನ್ನ ಹಾಕ್ಲಿಕ್ಕೆ. ಅದಕ್ಕೆ ಅದ್ ಬಿಟ್ರೆ ನೀವು ಮೆರವಣಿಗೆ ಹೋಗ್ಲಿಕ್ಕೆ ಪರ್ಮಿಷನ್ ತೆಗೆದುಕೊಳ್ಳಿ, ಅದೇ ಒಂದು ದೊಡ್ಡ ಪ್ರಾಬ್ಲಮ್ ಇತ್ತು. ಅದ್ರ ಜೊತೆಗೆ ಈಗ ಹೆಂಗಾಗಿದೆ ಅಂತಂದ್ರೆ ಇಂಥ ಜಾಗದಲ್ಲಿ ಮೆರವಣಿಗೆ ಹೋಗ್ಬಾರ್ದು, ಇವ್ರಿದ್ದ ಕಡೆಗಳಲ್ಲಿ ಮೆರವಣಿಗೆ ಹೋಗ್ಬಾರ್ದು, ಇವ್ರ ಮಸೀದಿ ಇದ್ರೆ ಹೋಗ್ಬಾರ್ದು, ಇವರ ದರ್ಗಾ ಇದ್ರೆ ಹೋಗ್ಬಾರ್ದು. ನೀವು ಪ್ರತಿ ಬಾರಿ ಹೀಗ್ ಮಾಡೋದಿದ್ಯಲ್ಲ, ಇದು ಬಹಳ ದುರಂತಕಾರಿ ಸಂಗತಿ ಅಂತ. ಈಗಂತೂ ಹೇಗಾಗಿದೆ ಅಂತಂದ್ರೆ ಇವ್ರ ಜಾಗದಲ್ಲಿ ನೀವು ಹೋದ್ರೆ ಯಾಕೆ ಹೋಗ್ಬಾರ್ದು ಅಂತ ಕೇಳಿದ್ರೆ, ಇನ್ನು ಪ್ರಾಬಬ್ಲಿ ನೀವು ಇನ್ನೊಂದು 4-5 ವರ್ಷ ಕಳೆದ್ರೆ ಏನ್ ಹೇಳ್ತಾರೆ ಗೊತ್ತಾ? ನೀವ್ ಯಾಕೆ ದರ್ಗಾ ಮುಂದೆ ಹೋಗ್ಬಾರ್ದು ಅಂದ್ರೆ ಅವ್ರು ಕಲ್ಲೆಸಿತಾರೆ, ಅದಕ್ಕೆ ಹೋಗ್ಬಾರ್ದು. ನೀವು ಮಸೀದಿ ಮುಂದೆ ಯಾಕೆ ಹೋಗ್ಬಾರ್ದು ಅಂದ್ರೆ ಅವ್ರು ಕಲ್ಲೆಸಿತಾರೆ, ಅದಕ್ಕೆ ಹೋಗ್ಬಾರ್ದು. ಅಲ್ಲಿ 4 ಜನ ಮುಸ್ಲಿಮರ ಮನೆ ಇದೆ, ಅಲ್ಲಿ ಹೋದ್ರೆ ಕಲ್ಲೆಸಿತಾರೆ, ಅದಕ್ಕೆ ಹೋಗ್ಬಾರ್ದು. ನೀವು ಪ್ರತಿಯೊಂದಕ್ಕೂ ಹೀಗೆ ಮಾಡ್ಕೊಂಡು ಹೋದ್ರೆ ಈ ರಾಷ್ಟ್ರದಲ್ಲಿ ಉಳಿಯೋದು ಹೇಗೆ ಅಂತ. ಮತ್ ಇದು ಇವತ್ತಿನ ಪ್ರಕ್ರಿಯೆ ಅಲ್ಲ ಇವರದ್ದು. ಇವರು ಇವತ್ತು ನಿನ್ನೆ ತಯಾರು ಮಾಡ್ಕೊಂಡಿದ್ದಾರೆ ಅಂತಲ್ಲ, ಇದು ಸ್ವಾತಂತ್ರ್ಯ ಕಾಲದಲ್ಲೂ ಕೂಡ ಇವರು ಇದೇ ತರ ಮಾಡ್ತಿದ್ರು. ಮಹಾರಾಷ್ಟ್ರದಲ್ಲಿ ಬಹಳ ದೊಡ್ಡ ಗಲಾಟೆ ಈ ವಿಚಾರಗಳಲ್ಲಿ ನಡೆದಿರುವಂತ ಉಲ್ಲೇಖಗಳು ಇತಿಹಾಸದಲ್ಲಿ ಸಿಗತ್ತೆ. ಅಂದ್ರೆ ಇವ್ರು ಯಾವತ್ತೂ ಸುಧಾರಿಸದೇ ಇರುವಂತ ಜನಾಂಗ. ಅದಕ್ಕೆ ಸರಿಯಾಗಿ ಈ ಮರ್ಕಟನಿಗೆ ಹೆಂಡ ಕುಡಿಸದಂತೆ ಸಿದ್ದರಾಮಯ್ಯನವರ ಗವರ್ಮೆಂಟ್ ಇವ್ರಿಗೆ ಹೆಂಗ್ ಸಪೋರ್ಟ್ ಮಾಡತ್ತೆ ಅಂತಂದ್ರೆ, ನೀವು ಏನೇ ಮಾಡಿದ್ರು ನಿಮ್ಗೆ ಸಪೋರ್ಟ್ ಮಾಡ್ತೀವಿ ಅಂತ ಒಂದು ಕಟ್ನಿಟ್ಟಾದ ಆಕ್ಷನ್ ತಗೋತೀವಿ ಅಂತ ಇಲ್ಲ. ಉದಾಹರಣೆಗೆ ನೋಡಿ, ಈಗ ನಾಗಮಂಗಲದಲ್ಲಿ ಕಲ್ಲೆಸ್ತಿದ್ದಾರೆ. ಏನು ಗವರ್ಮೆಂಟ್ ನ ನಿರ್ಣಯ? ಯಾರು ಕಲ್ಲೆಸ್ತಿದ್ದಾರೋ ಅವ್ರನ್ನ ಹಿಡಿತೀವಿ, ಅವರ ಮನೆ ಬುಲ್ಡೋಸ್ ಮಾಡ್ತೀವಿ, ಅವ್ರು ಇಲ್ಲಿಗಲ್ ಆಗಿ ಇಲ್ಲಿ ಇರೋದನ್ನ ತಡಿತೀವಿ, ಅವೆಲ್ಲ ಅಲ್ಲ. ಅವ್ರ ನಿರ್ಣಯ ಏನಂದ್ರೆ ಕರ್ಫ್ಯೂ ಹಾಕ್ತಿವಿ ಅಂತಂದ್ರೆ ಹಿಂದೂಗಳು ಮನೆ ಆಚೆ ಬರಬಾರ್ದು. ಇದು ಸಂಗತಿ ಅಂತ ನನ್ಗನ್ಸತ್ತೆ. ಬಹಳ ಕಾಲಕ್ರಮದಲ್ಲಿ ಬಹಳ ಕೆಟ್ಟ ಪರಿಸ್ಥಿತಿ ನಿರ್ಮಾಣ ಆಗ್ಬೋದು ಅಂತ ಅನ್ಸತ್ತೆ. ಆಮೇಲೆ ಅವರು ಕಲ್ಗಳನ್ನ ತಂದಿದ್ದಾರೆ, ರಾಡ್ಗಳನ್ನ ತಂದಿದ್ದಾರೆ, ಪೆಟ್ರೋಲ್ ಬಾಂಬ್ಗಳನ್ನ ತಂದಿದ್ದಾರೆ. ಅಂದ್ರೆ ಅವರು ಮೊದಲೇ ಇದನ್ನ ಗಲಾಟೆ ಮಾಡಬೇಕು, ದೊಂಬಿ ಎಬ್ಬಿಸ್ಬೇಕು ಅನ್ನೋ ಇಂಟೆನ್ಷನ್ ಇಟ್ಕೊಂಡೆ ಅದಕ್ಕೆ ಪೂರ್ವ ತಯಾರಿಯನ್ನ ಮಾಡಿದ್ದಾರೆ. ಇದನ್ನೆಲ್ಲ ಕಡಿವಾಣ ಹಾಕಬೇಕಾದವರು ಈಗ ಹೇಳ್ತಾರೆ ಅದು ಅಚಾನಕ್ ಆಗಿ ಆವೇಶದಲ್ಲಿ ಆಗಿದ್ದು, ಇದು ಸಣ್ಣ ಘಟನೆ ಅಂತ. ಈ ತರದ ವ್ಯಾಖ್ಯಾನಗಳೇ ಬಹುಶಃ ಅವ್ರಿಗೆ ಇನ್ನೂ ಕೂಡ ಅಷ್ಟು ಸಲೀಸಾಗಿದೆಲ್ಲ ಮಾಡ್ಲಿಕ್ಕೆ ಅವಕಾಶ ಆಗ್ತಿದೆ ಅಂತ ಅನ್ಸುತ್ತೆ. ಮೇಡಮ್, ಒಂದೇನು ಅಂತಂದ್ರೆ ಈ ನಾಡಿನಲ್ಲಿರುವಂತ ಈ ರಾಜಕೀಯ ತುಷ್ಟೀಕರಣದ ಈ ಪ್ರಕ್ರಿಯೆಗಳಿವೆಯಲ್ಲ, ಇದು ಯಾವ ತರ ಆಗಿದೆ ಅಂತಂದ್ರೆ, ಮುಸಲ್ಮಾನರು ನಮ್ಗೆ ಓಟ್ ಹಾಕ್ತಾರೆ ಅಂತ ನೀವು ಮುಸಲ್ಮಾನರಿಗೆ ಡೇ 1 ಇಂದಲೇ ಅವರನ್ನ ಬಿಟ್ಬಿಟ್ಟಿದ್ದೀರಾ. ಅವ್ರು ಹೇಗ್ ಬೇಕಿದ್ರು ಆಗ ಬದುಕೋತರ ಬಿಟ್ಕೊಟ್ಟಿದ್ದೀರಾ. ಯಾಕೆ ಅಂತಂದ್ರೆ ಡೇ 1 ಅಲ್ಲೇ ಈ ರಾಜ್ಯದ ಮುಖ್ಯಮಂತ್ರಿಯಿಂದ ಹಿಡಿದು ಇಲ್ಲಿನ ಗೃಹ ಸಚಿವರೆಲ್ಲರೂ ಕೂಡ ಇದು ಮುಸಲ್ಮಾನರು ಆಯ್ಕೆ ಮಾಡಿರುವಂತ ಸರ್ಕಾರ ಅಂತ ತುಂಬಾ ಸ್ಪಷ್ಟವಾಗಿ ಹೇಳಿದ್ರು. ಬಿಕಾಸ್ ಅವ್ರಿಗೆ ಮಾಸ್ ಆಗಿ ಮುಸಲ್ಮಾನರು ವೋಟ್ ಮಾಡಿದ್ದಾರೆ ಎನ್ನುವಂತ ಕೃತಜ್ಞತಾ ಭಾವ ಅವರಿಗಿದೆ. ನಾನ್ ಮತ್ತೆ ನಿಮಗೆ ನೆನಪಿಸ್ಕೊಡೋದಾದ್ರೆ ಯಾಕೆ ಮುಸಲ್ಮಾನರು ಈ ಪರಿ ಏರಿ ಬಿಡ್ತಾರೆ ಅಂತಂದ್ರೆ, ನೀವು ಅವರಿಗೆ ತುಂಬಾ ಸ್ಪಷ್ಟವಾಗಿ ಹೇಳಿದ್ದೀರಿ, ಈ ಜೈಲ್ನಲ್ಲಿ ಯಾರ್ಯಾರು ಇದ್ರೋ DJ ಹಳ್ಳಿ KG ಹಳ್ಳಿ ಪ್ರಕರಣದಲ್ಲಿ ಅವ್ರಿಗೆ ಬಿ ರಿಪೋರ್ಟ್ ಮಾಡಿಸ್ಕೊಡ್ಬೇಕು ಅಂತ ನೀವು ಬರೆದಿದ್ದೀರಾ. ನೀವು ಮುಸಲ್ಮಾನರು ಏನೇ ಮಾಡಿದಾಗ್ಲೂ ಅವ್ರು ತಪ್ಪಿಲ್ಲ ಅನ್ನೋ ತರ ಮಾತನಾಡುವಂತ, SDPIನವ್ರನ್ನ ತಲೆ ಮೇಲೆ ಇಟ್ಕೊಂಡು ತಿರುಗಾಡುವಂತ ಪ್ರಕ್ರಿಯೆ ನೀವು ನಿರಂತರವಾಗಿ ಮಾಡ್ತಿದ್ರೆ, ನೀವು ಮುಸಲ್ಮಾನರಿಗೆ ಒಂದು ಫ್ರೀ ಟಿಕೆಟ್ ಕೊಟ್ಟಂತೆ, ಅವ್ರಿಗೆ ವೀಸಾ ಕೊಟ್ಟಂತೆ ಈ ತರದ ಕಲ್ಲುಗಳನ್ನು ಎಸಿಲಿಕ್ಕೆ. ಆಮೇಲೆ ಎರಡನೇದು, ನಾಳೆ ಬೆಳಿಗ್ಗೆ ನಾನು ಸುಮ್ಮನೆ ನಿಮ್ಗೆ ಕೇಳೋದು, ನಾವೇ ಅಚಾನಕ್ ಆಗಿ ಯಾರ ಮೇಲಾದ್ರೂ ಹೊಡಿಬೇಕು ಅಂದ್ರೆ ಕಲ್ಲುಗಳಿಲ್ಲ ನಮ್ಮ ಹತ್ರ ಕಲ್ಲುಗಳನ್ನ ಸ್ಟಾಕ್ ಮಾಡಿ ಇಟ್ಕೊಂಡ್ರೆ ಮಾತ್ರ ನಮ್ಮ ಹತ್ರ ಇರುತ್ತೆ. ಇವ್ರ ಹತ್ರ ಈ ಸ್ಟಾಕ್ ಎಲ್ಲಿರುತ್ತೆ ಅಂದ್ರೆ, ಈ ತರದ ಗಣೇಶೋತ್ಸವ ಬಂದಾಗ ಕಲ್ಲು ಎಸಿಬೇಕು ಅಂತ ಸ್ಟಾಕ್ ರೆಡಿ ಮಾಡಿ ಇಟ್ಕೊಂಡೆ ಇವ್ರು ಕೂತಿರ್ತಾರೆ ಅಂತ ಆಯ್ತು. ಮತ್ತೆ ಇದನ್ನ ಅಚಾನಕ್ ಅಂತ ಯಾವ ಲೆಕ್ಕಕ್ಕೆ ಕರೀತಾರೆ? ಇವ್ರು ಯಾಕೆ ಇದನ್ನ ಅಚಾನಕ್ ಅಂತ ಕರೀತಾರೆ ಅಂತಂದ್ರೆ, ಇದನ್ನ ತಿಪ್ಪೆ ಸಾರಿಸಬೇಕು ಅನ್ನೋಂತ ಪ್ರಯತ್ನ ಬಿಟ್ರೆ ಮತ್ತೇನೂ ಇಲ್ಲ. ಆದ್ರೆ ಗೃಹ ಸಚಿವರಿಗೆ ಚೆನ್ನಾಗಿ ಗೊತ್ತಿರ್ಲಿ, ಪರಮೇಶ್ವರ್ ಅವರಿಗೆ, ಅವರ ಕಾಲಘಟ್ಟದಲ್ಲಿ ಕರ್ನಾಟಕದ ಈ ಸೌಹಾರ್ದಯುತವಾದ ಬದುಕನ್ನ ಹಾಳು ಮಾಡುವಂತ ಎಲ್ಲ ಪ್ರಕ್ರಿಯೆ ನಡೆದು ಹೋಗುತ್ತೆ. ಅವರು ಕೆಟ್ಟದೊಂದು ಹೆಸರನ್ನ ತೆಗೆದುಕೊಂಡು ಈ ನಾಡಿನ ಗೃಹ ಸಚಿವರಾಗಿ ಹೊರಡ್ತಾರೆ ಅನ್ನೋದು ಅವ್ರಿಗೆ ಗೊತ್ತಿರಬೇಕು ಅಂತ. ಆಮೇಲೆ ಎರಡನೇದು, ಎಲ್ಲೆಲ್ಲಿ ಈ ರಾಹುಲ್ ಗಾಂಧಿ ಹೋಗ್ತಾರೋ ಅಲ್ಲಿ ಮೊಹಬ್ಬತ್ ಕಿ ದುಕಾನ್ ಅಂತ ಹೇಳ್ತಾರೆ. ಇದು ಮೊಹಬ್ಬತ್ ಕಿ ದುಕಾನ್ ಅವರದ್ದು. ಕಲ್ಲನ್ನ ಎತ್ತಿಟ್ಕೊಂಡು ತಮ್ಮ ಮಸೀದಿಗಳ ಮೇಲೆ, ಮನೆಗಳ ಮೇಲೆ ಕಲ್ಲಿನ ಸ್ಟಾಕ್ ಮಾಡಿ ಇಟ್ಕೊಂಡು ಅದನ್ನ ಎಸೆಯುವಂತ ಪ್ರಯತ್ನ ಮಾಡ್ತಾರಲ್ಲ, ಇದು ಮೊಹಬ್ಬತ್ ಕಿ ದುಕಾನ. ಈಗ ನೀವು ಸರ್ಕಾರವನ್ನು ಕೇಳಿ ಅವ್ರು ಏನ್ ಹೇಳ್ತಾರೆ ಗೊತ್ತಾ? ಇನ್ನು ಮುಂದೆ ನೀವು ಮೆರವಣಿಗೆ ಮಾಡಲೇಬೇಡಿ, ಮೆರವಣಿಗೆ ಮಾಡಿದ್ರೆ
ಪ್ರಾಬ್ಲಮ್ ಅಂತ. ಅಂದ್ರೆ ಮೆರವಣಿಗೆ ಮೇಲೆ ಕಲ್ಲೆಸೆಯೋರು ತಪ್ಪಲ್ಲ, ಆದ್ರೆ ಮೆರವಣಿಗೆ ಮಾಡೋದೇ ತಪ್ಪು ಅಂತ ಹೇಳುವಂತ ನಿರ್ಣಯಕ್ಕೆ ಸರ್ಕಾರಗಳು ಬಂದ್ರೆ ಆಶ್ಚರ್ಯ ಪಡಬೇಕಾಗಿಲ್ಲ. ಅಂತಂದ್ರೆ ಎಲ್ಲೋ ಒಂದ್ ಕಡೆ ನಿರ್ವೀರ್ಯ ಸರ್ಕಾರಗಳು ಬಂದ್ ಕೂತಾಗ ಈ ತರದ ಫ್ರೀ ಅವಕಾಶ ಅವ್ರಿಗೆ ಸಿಗುತ್ತೆ ಅಂತ ನನ್ಗನ್ಸುತ್ತೆ. ಅಂದ್ರೆ ಈ ತರ ಏನಾದ್ರೂ ವಾಯ್ಸ್ ರೈಸ್ ಮಾಡಿದ್ರೆ ಹಿಂದೂಗಳಿಗೆ ಅನ್ಯಾಯ ಆಗ್ತಿದೆ, ಇಂಥವರಿಂದ ದೌರ್ಜನ್ಯಗಳಾಗ್ತಿದೆ ಅಂತ ವಾಯ್ಸ್ ರೈಸ್ ಮಾಡಿದ್ರೆ ದ್ವೇಷ ಭಾವನೆ ಬಿತ್ತಬೇಡಿ, ಸಹಕಾರ ಕೊಡಿ, ನಿಮ್ಮಂತ ಹೇಳಿಕೆಗಳಿಂದಲೇ ಅಲ್ಲಿ ಪ್ರಚೋದನೆಗೊಳಗಾಗೋದು ಅಂತ. ಅಂದ್ರೆ ಆದ್ಮೇಲೆ ಆಗಿರೋ ಮಾತುಗಳಿಗಿಂತ ಅಂದ್ರೆ ಮಾತುಗಳು ಇವ್ರಿಗೆ ಇಂಪಾರ್ಟೆಂಟ್ ಆಗುತ್ತೆ, ಆದ್ರೆ ಆಗಿರೋ ಘಟನೆ ಇಂಪಾರ್ಟೆಂಟ್ ಆಗಲ್ಲ ಅವ್ರಿಗೆ. ಅಲ್ಲ, ಒಂದು ನೀವು ನಾನು ಇದರ ಒಟ್ಟಾರೆ ಪ್ರಕ್ರಿಯೆ ನಿಮ್ಗೆ ಹೇಳ್ತೀನಿ. ಒಂದು ಗಣೇಶೋತ್ಸವ ಆರಂಭ ಆಗುತ್ತೆ ಅಂದ ತಕ್ಷಣ SP ಆಫೀಸಿಗೆ ಹಿಂದೂಗಳು ಮತ್ತು ಮುಸಲ್ಮಾನ್ ಇಬ್ರು ಕರೀತಾರೆ. ಅವ್ರನ್ನ ಕರೆದು SP ಆಫೀಸ್ ಒಂದು ಮೀಟಿಂಗ್ ಮಾಡ್ತಾರೆ. ಆ ಮೀಟಿಂಗ್ ಮಾಡುವಾಗ ಮಾತಾಡ್ಲಿಕ್ಕೆ ಕೇಳ್ಕೊಳ್ತಾರೆ, ನಿಮ್ಮ ಅಭಿಪ್ರಾಯಗಳನ್ನು ಹೇಳಿ ಅಂತ ಹೇಳ್ತಾರೆ. ಅಂಡ್ ಬಿಲೀವ್ ಮಿ, ಹಿಂದೂಗಳು ಮಾತು ತುಂಬಾ ಕಡಿಮೆ ಆಡ್ತಾರೆ. ಅವ್ರು SP ಏನ್ ಹೇಳ್ತಾರೋ ಅದಕ್ಕೆ ಆಯ್ತು 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 ಒಪ್ಕೊಂಡ್ ಬರ್ತಾರೆ. ಆದ್ರೆ ಮುಸಲ್ಮಾನರು ಮಾತನಾಡುವಾಗ ಇದಕ್ಕೆ ಹೀಗಾಗ್ಬೇಕು ಹಾಗಾಗ್ಬೇಕು ಅಂತ ಸಿಕ್ಕಾಪಟ್ಟೆ ಕಂಡೀಷನ್ಗಳನ್ನ ಅವ್ರು ಹಾಕ್ತಾನೆ ಹೋಗ್ತಾರೆ. ಅವ್ರ ಹಬ್ಬಗಳಲ್ಲಿ ಈ ತರ ಯಾವ್ದು ಪ್ರಕ್ರಿಯೆಯೂ ಇಲ್ಲ. ನಾವ್ ಯಾವತ್ತೂ ಯಾವ ಕಂಡೀಷನ್ ಹಾಕ್ಲಿಕ್ಕೆ ಹೋಗೋದಿಲ್ಲ, ಇಲ್ಲಿ ಬರಬಾರದು ಮೆರವಣಿಗೆ, ಅಲ್ಲಿ ಬರಬಾರದು ಅಂತ ಹೇಳೋದಿಲ್ಲ. ಅವ್ರ ಕೈಯಲ್ಲಿ ತಲ್ವಾರ್ ಇಟ್ಕೊಂಡು ತಿರುಗಾಡ್ತಿರುವಾಗ್ಲೂ ನಾವು ಬಾಯಿ ಮುಚ್ಕೊಂಡು ನಿಂತ್ಕೊಂಡು ನೋಡ್ತಾ ಇರ್ತೀವಿ. ಅವ್ರ ಘೋಷಣೆಗಳನ್ನು ಕೂಗ್ತಾರೆ ಮತ್ತು ಆಂಟಿ ನ್ಯಾಷನಲ್ ಘೋಷಣೆ ಕೂಗ್ತಾರೆ. ಆಂಟಿ ಹಿಂದೂ ಒಂದು ಕಡೆ ಆದ್ರೆ ಆಂಟಿ ನ್ಯಾಷನಲ್ ಘೋಷಣೆಗಳನ್ನು ಕೂಗುವಾಗಲೂ ಕೂಡ ನಾವು ಸೈಲೆಂಟ್ ಆಗಿ ನಿಂತ್ಕೊಂಡು ಅದನ್ನ ನೋಡುವಂತ ಪರಿಸ್ಥಿತಿಯಲ್ಲಿ ಇರ್ತೀವಿ. ಇವೆಲ್ಲವೂ ಇದ್ದಾಗ್ಲೂ ಕೂಡ ಇವರೆಲ್ಲರೂ ಮಾತನಾಡೋದು ಏನು ಅಂತಂದ್ರೆ ಚಕ್ರವರ್ತಿ ಸೂಲಿಬೆಲೆ ಪ್ರಚೋದನಾಕಾರಿ ಭಾಷಣ ಮಾಡ್ತಾರೆ. ಯಾವ ಪ್ರಚೋದನಾಕಾರಿ? ನನ್ನ ದೇವಸ್ಥಾನ, ನನ್ನ ದೇವರು, ನನ್ನ ವಿಚಾರಧಾರೆ, ನನ್ನ ಪರಂಪರೆ, ನನ್ನ ಜನ, ಇವರುಗಳು ಕುರಿತಂತೆ ಮಾತನಾಡೋದನ್ನ ನೀವು ಪ್ರಚೋದನಕಾರಿ ಅಂತ ಕರೆಯೋದಿದೆಯಲ್ಲ. ಆದ್ರೆ ಯಾರು ನಿಜವಾಗ್ಲೂ ಪ್ರಚೋದನಾಕಾರಿ ಮಾತುಗಳನ್ನಲ್ಲ, ಸ್ವತಃ ಪ್ರಚೋದನಾಕಾರಿ ಕೆಲಸಗಳನ್ನು ಮಾಡಿದ್ದಾರೋ ಅಂತವ್ರನ್ನ ನೀವು ಪಕ್ಕಕ್ಕೆ ಸರಿಸುವಂತ, ಅವರನ್ನ ಪಕ್ಕಕ್ಕೆ ಎಳೆಯುವಂತ ಪ್ರಕ್ರಿಯೆ ಮಾಡ್ತಾರೆ. ನನ್ಗನ್ಸುತ್ತೆ ಸರ್ಕಾರಗಳು ಎಲ್ಲಿವರೆಗೂ ತಮ್ಮನ್ನು ತಾವು ತಿದ್ದುಕೊಂಡು ಈ ನಾಡನ್ನ ಉಳಿಸಬೇಕು ಅನ್ನೋಂತ ಪ್ರಯತ್ನ ಮಾಡೋ ಅಲ್ಲಿವರೆಗೂ ಈ ತರದ ಪ್ರಕ್ರಿಯೆ ನಿರಂತರವಾಗಿರುತ್ತೆ. ಮತ್ತು ಕರ್ನಾಟಕ ಸರ್ಕಾರ, ಸಿದ್ದರಾಮಯ್ಯನವ್ರು ಯಾವತ್ ಬಂದಿದ್ದಾರೋ, ಇದನ್ನ ನಾನು ಆರೋಪ ಮಾಡ್ತಿಲ್ಲ, ನಂಗೆ ಗೊತ್ತಿದೆ, ನಾನು ಹಿಂಗೆ ಹೇಳಿದ್ದಕ್ಕೋಸ್ಕರ ನಾನೊಂದು ಟಿವಿ ಚಾನೆಲ್ಗೆ ಈಗ ಮಾತನಾಡಿದೆ ಅನ್ನೋ ಕಾರಣಕ್ಕೋಸ್ಕರ ನನ್ನ ಮೇಲೆ ಸುಮೋಟೋ ಕೇಸ್ ತಗೊಂಡಿದೆ ಸರ್ಕಾರ. ನಾನು ಒಂದೇ ಒಂದು ಮಾತನ್ನು ಹೇಳಲಿಕ್ಕೆ ಅವ್ರಿಗೆ ಇಚ್ಛೆ ಪಡೋದು ಏನು ಅಂತಂದ್ರೆ, ಸಿದ್ದರಾಮಯ್ಯನವ್ರು ಯಾವತ್ ಬಂದಿದ್ದಾರೋ ಅವತ್ತೆಲ್ಲ ಮುಸಲ್ಮಾನರಿಗೆ ಒಂಥರ ವೀಸಾ ಸಿಕ್ಕಿದೆ ಕಲ್ಲೆಸೆಯೋದಕ್ಕೆ, ಮುಸಲ್ಮಾನರಿಗೆ ಮರ್ಡರ್ ಮಾಡೋದಕ್ಕೆ ವೀಸಾ ಸಿಕ್ಕಿದೆ. ಅನೇಕ ಹತ್ಯೆಗಳು ಅವ್ರ ಕಾಲದಲ್ಲಾಗಿದೆ. ಅವ್ರ ಕಾಲದಲ್ಲೇ PFIಗೆ ಸಂಬಂಧಪಟ್ಟಂತ ಅನೇಕ ಯಾರ್ಯಾರು ಈ ತರ ಕೊಲೆಗಡುಕರಿದ್ರು ಅವರೆಲ್ಲ ಬಿಡುಗಡೆ ಮಾಡುವಂತ ಪ್ರಯತ್ನ ಆಗಿದೆ. ಇವೆಲ್ಲವನ್ನು ನೋಡಿದ್ರೆ ಸಿದ್ದರಾಮಯ್ಯನವ್ರು ಯಾವತ್ ಬರ್ತಾರೋ ಅವತ್ತು ಹಿಂದೂಗಳು ಆತಂಕದಲ್ಲಿ ಇರಬೇಕು ಅನ್ನೋದನ್ನ ಅವ್ರು ತೋರಿಸ್ಕೊಡ್ತಾರೆ ಅಂತ ನನ್ಗನ್ಸುತ್ತೆ. ಎಸ್ ಸರ್, ಖಂಡಿತ ಹೌದು. ನಿಮ್ಮ ಮಾತುಗಳನ್ನ ಕೇಳ್ತಾ ಇದ್ರೆ ಮುಂದೊಂದು ದಿನ ಈ ಕಿಡಿಗೇಡಿಗಳನ್ನ ಅಮಾಯಕರು ಅಂತ ಹೇಳಿ ಕೇಸ್ನ ಕೈ ಬಿಡೋದ್ರಲ್ಲೂ ಅನುಮಾನ ಇಲ್ಲ ಅಂತ ಅನ್ಸುತ್ತೆ. ಥ್ಯಾಂಕ್ ಯು ಸೋ ಮಚ್ ಸರ್, ಪಬ್ಲಿಕ್ ಟಿವಿ ಜೊತೆಗೆ ಮಾತನಾಡೋದಕ್ಕೆ.